ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾಲಿನಿ ಮೇಕಪ್ ಆರ್ಟಿಸ್ಟ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಸ್ಯಾರಿ ಪ್ರೀಪ್ಲೇಟ್ ಮಾಡೋದು ಡೀಟೇಲ್ ಆಗಿ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಸಿಯಾಗಿ ಮನೆಯಲ್ಲೇ ಎಲ್ಲ ಹೆಣ್ಮಕ್ಳು ಸ್ಯಾರಿ ಪ್ರೀಪ್ಲೇಟ್ ಮಾಡ್ಕೋಬೋದು. ಚಿಕ್ಕದಾಗಿ ಸ್ಯಾರಿ ಪ್ರೀಪ್ಲೇಟಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಕಡಿಮೆ ಇನ್ವೆಸ್ಟ್ಮೆಂಟು, ಪ್ರಾಡಕ್ಟ್ ಕೂಡ ಕಮ್ಮಿ ಬಜೆಟಲ್ಲೇ ಸಿಗುತ್ತೆ. ಸ್ಟೀಮ್ ಐರನ್ ಬಾಕ್ಸ್ ಬೇಕಾಗುತ್ತೆ. ನಾನು ಯೂಸ್ ಮಾಡೋದು ಬಜಾಜ್ ಸ್ಟೀಮ್ ಐರನ್ ಬಾಕ್ಸು. ಸ್ಟೀಮ್ ಐರನ್ ಬಾಕ್ಸೇ ಯಾಕೆ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ ಸ್ಟೆಪ್ ಬೇಕು. ಸ್ಯಾರಿ ಸೇಫ್ಟಿ ಪಿನ್ ಬೇಕಾಗುತ್ತೆ, ಬಿಗ್ ಸೈಜ್ ಕ್ಲಿಪ್ ಬೇಕಾಗುತ್ತೆ ಆ್ಯಂಡ್ ಸ್ಯಾರಿ ಕವರು, ಐರನ್ ಟೇಬಲ್ ಬೇಕಾಗುತ್ತೆ. ಐರನ್ ಟೇಬಲ್ ಇಲ್ಲ ಅಂದರೆ ನಾವು ಹಾಗೆ ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಮೊದಲು ನಾನು ಸೆರಗ್ ಪಾರ್ಟ್ನ ಪ್ಲೀಟ್ಸ್ ಇಟ್ಕೊಳ್ಬೇಕು. ಚಿಕ್ಕದಾಗಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು 10 ಪ್ಲೀಟ್ಸ್ ಇಡಬೇಕು ಅಂತ ನೋಡ್ತಾ ಇದ್ದೀನಿ. ಸ್ಯಾರಿ ಪ್ರೀಪ್ಲೇಟ್ ಸಿಂಪಲ್ಲಾಗಿ 3 ಮೆಜರ್ಮೆಂಟ್ ತಗೊಂಡ್ರೆ ಸಾಕು. ಫಸ್ಟ್ ಬಂದು ಶೋಲ್ಡರ್ ಪಿನ್ನು, ಸೆಕೆಂಡ್ ಬಂದು ಚೆಸ್ಟ್ ಅಳತೆ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ. ಮೂರನೇದು ಬಂದು ಸೊಂಟದ ಅಳತೆ. ಸೊ ಇದು ನನ್ನ ಅಳತೆಗೆ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ರದ್ದು ಮೆಜರ್ಮೆಂಟ್ಸು ಡಿಫ್ರೆಂಟ್ ಇರುತ್ತೆ. 10 ಪ್ಲೀಟ್ಸ್ ಆದಮೇಲೆ ಪಿನ್ ಹಾಕ್ಕೊಂಡು ಹೇಳ್ತಾರೆ, ಟೇಬಲ್ನಲ್ಲಿ ಕ್ಲಿಪ್ ಹೇಳ್ತಾರೆ. ಒಬ್ಬೊಬ್ರು ನಾನು ಶೋಲ್ಡರ್ ಅಳತೆ ಮಾಡ್ಕೊಳ್ತಾ ಇದ್ದೀನಲ್ಲ ಹೇಳ್ತಾರೆ. ಅದೇ ರೀತಿ ನಾನು 10 ಪ್ಲೀಟ್ಸ್ ತಗೊಂಡು ಕಾರ್ನರಲ್ಲಿ ಪಿನ್ ಹಾಕ್ಕೊಂಡು ಟೇಬಲ್ ನಲ್ಲಿ ಕ್ಲಿಪ್ ಹಾಕಿ ಫಂಕ್ಷನ್ಗೆಲ್ಲ ಶೋಲ್ಡರ್ ಅಳತೆ ಮಾಡೋ ಹಾಗೆ ಮಾಡಿ, ಹೊರಗಡೆ ಫಂಕ್ಷನ್ಗೆಲ್ಲ ನಾವೇ ಸೀರೆ ಉಡೋದು ಮಾಡ್ಕೋಬಹುದು. ಡಿಫಿಕಲ್ಟ್ ಆಗುತ್ತೆ. ಹೊರಗಡೆ ಫಂಕ್ಷನ್ಗೆ ಹೋಗುವಾಗ ಇದು ಬಂದು ಈಸಿ ಟ್ರಿಕ್ಸ್. ಉಡೋದು ತುಂಬಾ ಬಿಫೋರ್ ನೀವೇ ಪ್ರೀಪ್ಲೇಟ್ ಮಾಡ್ಕೊಂಡು, ಇದು ಈಸಿ ಟ್ರಿಕ್ಸ್. 2 ನಿಮಿಷದಲ್ಲಿ ಈಸಿಯಾಗಿ ಆರಾಮಾಗಿ 2 ನಿಮಿಷದಲ್ಲಿ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ಬೋದು. ಇದು ಸಣ್ಣ ಬಿಸ್ನೆಸ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಶೋಲ್ಡರ್ ಪಿನ್ವರೆಗೂ ರೆಡಿ ಆದಮೇಲೆ ಐರನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಶೋಲ್ಡರ್ ಐರನ್ ಮಾಡಿದ್ಮೇಲೆ ಚೆಸ್ಟ್ ಪ್ಲೀಟ್ನ ಹಾಫ್ ಇಂಚು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇರೋ ಟೇಬಲ್ ಬಂದು 2 ಟೈಮ್ಸ್ಗೆ ಚೆಸ್ಟ್ ಪ್ಲೀಟ್ಸು ಕಂಪ್ಲೀಟ್ ಆಗುತ್ತೆ. ಸೊ ನಾರ್ಮಲ್ ಐರನ್ ಟೇಬಲಲ್ಲಿ ಅಂದರೆ 3 to 4 ಟೈಮ್ಸ್ ಎಳಿಬೇಕು. ಸೊ ಚೆಸ್ಟ್ ಪ್ಲೀಟ್ಸು ಸ್ಪ್ರೆಡ್ ಮಾಡಿ ಐರನ್ ಆದಮೇಲೆ ಈಗ ಸೆಂಟರ್ ಪ್ಲೀಟ್ ಮಾಡಬೇಕಾಗತ್ತೆ. ಸೆಂಟರ್ ಪ್ಲೀಟ್ಸ್ ಬಂದು ಅಳತೆ ಮಾಡಿರೋಗೆ 2 ಪಿನ್ ಮೆಜರ್ಮೆಂಟ್ ಇರುತ್ತಲ್ವಾ, ಅದರಲ್ಲಿ ನಾವು ಎಷ್ಟಾದರೂ ಪ್ಲೀಟ್ಸ್ ಇಟ್ಕೋಬೋದು. 5 ಆದರೂ ಇಟ್ಕೋಬೋದು, ಇಲ್ಲ ಅಂದರೆ 8 to 10ವರೆಗೂ ಆದರೂ ಇಡ್ಬೋದು. ಚಿಕ್ಕದಾಗಿ ಇಟ್ಟರೆ 8 to 10 ಕೂಡ ಬರುತ್ತೆ. ಸೊ ಅದನ್ನು ಕಾಲು ಇಂಚ್ ಸ್ಪ್ರೆಡ್ ಮಾಡಿ ಪಿನ್ ಹಾಕ್ಕೊಳ್ಳಿ. ಹಾಕಿ ಟೇಬಲ್ ಮೇಲೆ ಹಾಕಿ. ಸೊ ಸೆಂಟರ್ ಪ್ಲೀಟ್ ಬಂದು 3 ಕಡೆ ಪಿನ್ ಹಾಕಬೇಕು. ನಾವಿಲ್ಲಿ ಪಿನ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಶೋಲ್ಡರ್ಗೆ 3 ಪಿನ್ ಯೂಸ್ ಮಾಡಿದ್ದೀನಿ, ಸೆಂಟರ್ಗೆ 3 ಪಿನ್ ಯೂಸ್ ಮಾಡಿದ್ದೀನಿ. ಸೊ ನಮಗೆ 6 ಪಿನ್ ಯೂಸ್ ಆಗುತ್ತೆ. ಸೊ ಸೆಂಟರ್ ಪ್ಲೀಟ್ಸು ರೆಡಿ ಆದಮೇಲೆ ಕಾಲು ಇಂಚಸ್ಸು ಗ್ಯಾಪ್ ಇಟ್ಕೊಂಡ್ರೆ ಸಾಕು. ಸೊ ಅದಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಆದಮೇಲೆ ಬ್ಯಾಕ್ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಟರ್ನ್ ಮಾಡಿ ಸಿಲ್ಕ್ ಸ್ಯಾರಿ ಹೊಸದು ಬ್ಯಾಕ್ ಸೈಡು ನಮಗೆ ಐರನ್ ಬೇಕು ಅಂತ ಇದ್ದರೆ ನೀವು ಐರನ್ ಮಾಡ್ಕೋಬೋದು. ಇಲ್ಲ ಅಂದರೆ ಫ್ರಂಟಲ್ಲೇ ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ಪ್ರಾಪರಾಗಿರುತ್ತೆ. ಸೊ ಬ್ಯಾಕ್ ಸೈಡ್ ಮಾಡಬೇಕು ಅಂತ ಏನಿಲ್ಲ. ಸೊ ನಾವು ಐರನ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡಿಂದನೇ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಇರೋದು ನೋಡಿ, ಇದು ತುಂಬ ಈಸಿ ಮೆಥಡು. ಸೊ ನಾನು ಮೆಜರ್ಮೆಂಟ್ ಯಾವ ಥರ ತೊಗೊಳ್ತಾ ಇದ್ದೀನಿ ಅಂದರೆ
12 or 16 ತೊಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಅದೇ ಮಾಡೋದ್ರಿಂದ ನನಗೆ ಕವರ್ ಸೈಜು 14/16 ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರಾಗಿ ಅದು ಮೀಡಿಯಮ್ ಮೆಜರ್ಮೆಂಟ್ ಕವರ್ ಸೈಜು. ಸೊ ನಿಮ್ಗೆ ಇನ್ನೂ ಬೇಕಾದರೆ ಸ್ಮಾಲ್ ಸೈಜ್ ಸಿಗುತ್ತೆ, ದೊಡ್ಡ ಸೈಜ್ ಬಾಕ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಾನು ಈ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಆದಮೇಲೆ ಸ್ಟಿಕ್ಕರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋದು ಮತ್ತು ಇನ್ಸ್ಟಾಗ್ರಾಮ್ದು ಮತ್ತು ನನ್ನ ID, ನನ್ನ ನಂಬರು ಎಲ್ಲ ಆ ಸ್ಟಿಕ್ಕರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ಮಾಲ್ ಬಿಸ್ನೆಸ್ ಯೂಸ್ ಮಾಡಬೇಕು ಅಂದರೆ ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಶೋಲ್ಡರ್ ಪಿನ್ ಹಾಕೋದು, ಚೆಸ್ಟ್ ಪ್ಲೇಟ್ಸ್ ಹಾಕೋದೆಲ್ಲ ಈಸಿಯಾಗಿ ಎಲ್ಲರಿಗೂ ಬಂದುಬಿಡುತ್ತೆ. ಬಾಕ್ಸ್ ಫೋಲ್ಡಿಂಗ್ ಮಾತ್ರ ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಸೆರಗ್ ಪಾರ್ಟ್ ಬಂದು ಫೋಲ್ಡ್ ಮಾಡಬೇಕಾದ್ರೆ ಕ್ಲಮ್ಸಿ ಅನಿಸುತ್ತೆ, ಆದರೆ ನೀಟಾಗಿ ಪೇಷನ್ಸಿಂದ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಅದು ನಾನು ಇನ್ನೂ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಇನ್ನು ಕವರ್ ಸೈಜ್ಗಳಿದೆ ಮತ್ತು ಬಾಕ್ಸ್ ಫೋಲ್ಡಿಂಗ್ ಡಿಫ್ರೆಂಟಾಗಿ ಮಾಡ್ಬೋದು. ಯಾರಿಗಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಇನ್ನೂ ಡೀಟೇಲಾಗಿ ಹಾಕ್ತೀನಿ. ಇನ್ನು ಬಬಲ್ ಪ್ಲೀಟ್ಸು ಮತ್ತು ಬೇರೆಯವ್ರಿಗೆ ಹೇಗೆ ನಾವು ಸ್ಯಾರಿ ಪ್ರೀಪ್ಲೇಟ್ ಮಾಡಿಕೊಡೋದು, ಅವ್ರ ಮೆಜರ್ಮೆಂಟ್ ಯಾವ ಥರ ತಗೋಬೇಕು ಅನ್ನೋದೆಲ್ಲ ಡೀಟೇಲ್ಸಾಗಿ ಕೊಡ್ತೀನಿ. ನಮಗಷ್ಟೇ ಅಲ್ಲ, ಯಾರೆಲ್ಲ ಹೆಣ್ಮಕ್ಳು ಮನೇಲಿದ್ದೀರಿ ನಾವು ಸ್ಯಾರಿ ಪ್ರೀಪ್ಲೇಟ್ ಮಾಡ್ಕೋಬೇಕು ಅಂತ ಇರ್ತೀರೋ ಇದು ತುಂಬ ಒಳ್ಳೆ ಬಿಸ್ನೆಸ್. ಮಂತ್ಲಿ ಈಸಿಯಾಗಿ 15,000 to 20,000 ಅರ್ನ್ ಮಾಡ್ಕೋಬೋದು. ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ತುಂಬ ಯೂಸ್ಫುಲ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸಸ್ ಬಂದು ಸ್ಯಾರಿ ಪ್ರೀಪ್ಲೇಟಿಂಗ್, ಬ್ಯೂಟಿಷಿಯನ್ ಕ್ಲಾಸಸ್, ಮೇಕಪ್ ಕ್ಲಾಸಸ್ ಇರುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಮಾತಾಡಿರೋದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ತುಂಬ ಸಾರಿ ಎಲ್ರಿಗೂ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಪ್ರಿಪೇರ್ ಆಗಿ ಇನ್ನೂ ಡೀಟೇಲ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.